ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಹೈಕಮಾಂಡ್ ಲಿಸ್ಟ್ ನೋಡೋದಾದ್ರೆ ದಿನೇಶ್ ಗುಂಡೂರಾವ್ ಮತ್ತೆ ಬ್ಯಾಕ್ ಆಗ್ತಾರೆ ಅಂತ ಮಾಜಿ ಸಚಿವರು ಕೂಡ ಹೌದು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ 5 ಸಲ MLA ಆಗಿದ್ರು. ಇನ್ನು ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ನಯನಾ ಮೋಟಮ್ಮ, ಆರತಿ ಕೃಷ್ಣ ಒಂದು ಇವ್ರ ಹೆಸರು ಪದೇ ಪದೇ ಕೇಳಿ ಬರ್ತಾರೆ ಹೈಕಮಾಂಡ್ ಲಿಸ್ಟ್ ನಲ್ಲಿ. ನಯನಾ ಮೋಟಮ್ಮ ಇಬ್ರು ಒಂದೇ ಜಿಲ್ಲೆಯವರು. ನಯನಾ ಮೋಟಮ್ಮ ಶಾಸಕರಿಗೆ ಮೊದಲ ಬಾರಿ ಶಾಸಕಿ, ಅದು ದಲಿತ ಮಹಿಳಾ ಕೋಟದಲ್ಲಿ ಕೇಳ್ತಿದ್ದಾರೆ. ಆರತಿ ಕೃಷ್ಣ MLC, ಇವರು ಬಹಳಷ್ಟು. ಈಗ ಇನ್ನು ಇಬ್ಬರು ಮಹಿಳೆಯರು ಕೊಡ್ತಾರೆ ಅಂದ್ರೆ ಒಬ್ರು ಮಹಿಳೆ ಇಲ್ಲ ಈಗ ಈ ಸದ್ಯಕ್ಕೆ ಇರೋ ಸಂಪುಟದಲ್ಲಿ. ಇಬ್ಬರಿಗೆ ಮಾಡ್ಲೇಬೇಕು ಈ ಬಾರಿ ಅಂತ ಲಕ್ಷ್ಮೀ ಮಾತಾಡಿದ್ವಿ. ಅವ್ರು ಕ್ಲಿಯರ್ ಆಗಿದ್ದಾರೆ, ಅವ್ರು ಕೊಟ್ಟೆ ಕೊಡ್ತಾರೆ ಅಂತ. ಇನ್ನೊಬ್ಬರಿಗೆ ಚಾನ್ಸ್ ಇರಬಹುದು. ನಯನಾ ಮೋಟಮ್ಮ ಆಗ್ತಾರೋ, ಆರತಿ ಕೃಷ್ಣ ಆಗ್ತಾರೋ, ಬೇರೆ ಯಾರಾದ್ರೂ ಅಲ್ಲ. ಇವ್ರಿಬ್ರಲ್ಲಾದ್ರೂ ಒಬ್ರೆ, ಯಾಕಂದ್ರೆ ಇಬ್ರು ಒಂದೇ ಜಿಲ್ಲೆಗೆ ಸೇರಿದವ್ರು. ಇಬ್ರು ಆಗಲ್ಲ, ಒಂದ್ ಜಿಲ್ಲೆಗೆ ಇಬ್ಬರನ್ನಂತೂ ಮಾಡೋದಿಲ್ಲ. ಇಬ್ರಲ್ಲಿ ಒಬ್ರು ಆಗ್ಬೋದು. ಜೊತೆಗೆ ಕಿತ್ತೂರು ಕಲ್ಯಾಣ ಕರ್ನಾಟಕದಿಂದ ಅನ್ನಪೂರ್ಣ ಸಂಡೂರು ವಿಧಾನಸಭಾ ಕ್ಷೇತ್ರ ಮತ್ತೆ ಖನಿಜಾ ಫಾತಿಮಾ ಅವರು ಕೂಡ ಇದ್ದಾರೆ. ಸೊ ಹಾಗಾಗಿ ಖನಿಜಾ ಫಾತಿಮಾ ನೋಡಿ, ಖನಿಜಾ ಫಾತಿಮಾ ಅಂದಾಗ ನಾವು ಸಲೀಂ ಅಹಮದ್, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಆಮೇಲೆ ತನ್ವೀರ್ ಶೇಟು, 5-6 ಜನ ಮುಸ್ಲಿಂ ಲೀಡರ್ಸ್ ಇದ್ದಾರೆ. ಬಿಡಿ, ಯಾಕೆ ಲಿಂಗಾಯತರಿಗೆ 7 ಜನಕ್ಕೆ ಕೊಡ್ತಾ ಇಲ್ವಾ? ಒಕ್ಕಲಿಗರಿಗೆ 6 ಜನಕ್ಕೆ ಕೊಡ್ತಾ ಇಲ್ವಾ? ಪಾಪ ಲಿಂಗಾಯತರಿಗಿಂತಲೂ ಒಕ್ಕಲಿಗರಿಗಿಂತಲೂ ಜಾಸ್ತಿ ಹಾಕೋದು ಮುಸ್ಲಿಂರು ತಾನೆ. ನೀವು ಮುಖ್ಯಮಂತ್ರಿ ಸ್ಥಾನ ಅಂತೂ ಕೊಡಲ್ಲ ಅವ್ರಿಗೆ, ಮತ್ತೆ ಕೇಳೋದ್ರಲ್ಲಿ ತಪ್ಪೇನಿದೆ? ಅವರೇ ಜಾಸ್ತಿ ಆಗ್ಬೇಕಾಗ್ತದೆ. ಈಗ BJP ಅಲ್ಲಾದ್ರೆ ಲಿಂಗಾಯತರನ್ನ ಜಾಸ್ತಿ ಮಾಡ್ತಾರೆ. ಕಾಂಗ್ರೆಸ್ ಅಲ್ಲಿ ಯಾಕೆ ಆಗ್ಬಾರ್ದು? ಅಲ್ಲ, ನಾವು ಆಸ್ ಎ ಪರ್ಸನ್ ನೋಡಿದ್ವಲ್ಲ ಈಗ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಲ ಅಂದ್ಬಿಟ್ಟು ಉಲ್ಟಾ ಮಾಡಿಸಿದ್ರು. ಇಡೀ ಎಲೆಕ್ಷನ್ ನಾವು ಕಾಂಗ್ರೆಸ್ ಬುದ್ಧಿ ಕಲಿಸ್ತೀವಿ ಅಂತ. ಹೆಂಗ್ ನಂಬ್ತೀರಾ ನೀವು? ಆಯ್ತು, ಮುಸ್ಲಿಮರು ಇರೋ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಬೇರೆ ಸಮುದಾಯದವ್ರಿಗೆ, ಮುಸ್ಲಿಂ ಸಮುದಾಯದವ್ರು ಓಟ್ ಹಾಕಿ ಕೆಲಸ. ಎಷ್ಟು ಜನ ಕೊಡ್ತಾರೆ? ಈಗ ಕಾದರ್ ಆಗಿದ್ದಾರೆ, ಇನ್ನು ಎಷ್ಟು ಜನ ಕೊಡ್ಬೇಕು? ಕೊಡ್ತಾರೆ 3 ಕೊಡ್ತಾರೆ. ಇನ್ನು 3 ಜನಕ್ಕೆ, 3 ಜನ ಮೋಸ್ಟ್ಲಿ 2 ಕೊಡ್ತಾರೆ ಮ್ಯಾಕ್ಸಿಮಮ್. ಆಯ್ತು, ನೋಡೋಣ. ಎಸ್, ಇದು 5 ಜನರ ಪಟ್ಟಿ. ಇದಕ್ಕಾಗಿನೇ ವಿಳಂಬ ಆಯ್ತು, ಲೇಟ್ ಆಯ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ 2ನೇ ಪಟ್ಟಿಯ ಸಚಿವರು ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು. ಬಟ್ ಲೇಟ್ ಆಗಿದೆ. ನೋಡೋಣ, ಅಟ್ಲೀಸ್ಟ್ ಸೋಮವಾರಕ್ಕಾದರೂ ಫೈನಲ್ ಆಗುತ್ತೆ. ನಾಳೆ ಫೈನಲ್ ಆಗಿ ಭಾನುವಾರಕ್ಕೆ ಲಿಸ್ಟ್ ಕರ್ನಾಟಕಕ್ಕೆ ಬಂದು ಸೋಮವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ನೋಡೋಣ ಏನಾಗುತ್ತೆ ಅಂತ.